Hello everyone, greetings from English Sahayaka. In today's class, we are going to learn about vowels and consonants. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ಕಲಿಯೋಣ. ವಾವೆಲ್ಸ್ ಅಂದ್ರೆ ಸ್ವರಗಳು, ಕಾನ್ಸನೆಂಟ್ಸ್ ಅಂದ್ರೆ ವ್ಯಂಜನಗಳು. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ವರಗಳು ಮತ್ತು ವ್ಯಂಜನಗಳು ಅಂದ್ರೆ ವಾವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಇಂಗ್ಲಿಷ್ ವರ್ಣಮಾಲೆಯ ಮೂಲಭೂತ ಅಂಶಗಳಾಗಿವೆ. ಓಕೆ, ಸೊ ಮೊದಲನೇದು ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವರಗಳು ಅಂದ್ರೆ ವಾವೆಲ್ಸ್. ಸ್ವರಗಳು ವಾವೆಲ್ಸ್ ವರ್ಣಮಾಲೆಯಲ್ಲಿನ ಕೆಲವು ಅಕ್ಷರಗಳಾಗಿವೆ. ಅವು ಉಚ್ಚರಿಸಿದಾಗ ತೆರೆದ ಹರಿಯುವ ಶಬ್ದವನ್ನು ಉಂಟು ಮಾಡುತ್ತದೆ. ಅರ್ಥ ಆಯ್ತಾ? ಓಕೆ, ಸೊ ಇಂಗ್ಲಿಷ್ ವರ್ಣಮಾಲೆಯ ಈ 5 ಸ್ವರ ಅಕ್ಷರಗಳು ಅಂದ್ರೆ ವಾವೆಲ್ ಪದಗಳು ಯಾವುವು ಅಂದ್ರೆ ಎ, ಇ, ಐ, ಓ ಮತ್ತು ಯು. ಈ 5 ಅಕ್ಷರಗಳು ಸೇರಿ ವಾವೆಲ್ಸ್ ಆಗೋದು. ಅರ್ಥ ಆಯ್ತಾ? ಸೊ ಸ್ವರಗಳು ವರ್ಣಮಾಲೆಯಲ್ಲಿನ ಕೆಲವು ಅಕ್ಷರಗಳಾಗಿವೆ. ಈ 5 ಅಕ್ಷರಗಳು ಎ, ಇ, ಐ, ಓ, ಯು ನ ನಾವು ವಾವೆಲ್ಸ್ ಸ್ವರಗಳು ಅಂತ ಹೇಳ್ತೀವಿ. ಅವು ಉಚ್ಚರಿಸಿದಾಗ ತೆರೆದ ಹರಿಯುವ ಶಬ್ದಗಳನ್ನು ಉಂಟು ಮಾಡುತ್ತವೆ. ಈಗ ಉದಾಹರಣೆಗೆ ನಾವು ಎ ಇಂದ ಆಪಲ್ ಅಂತ ಹೇಳ್ಬಹುದು. ಇ ಇಂದ ಎಲಿಫೆಂಟ್ ಅಂದ್ರೆ ಆನೆ, ಆಪಲ್ ಅಂದ್ರೆ ಸೇಬು. ಐ ಇಂದ ಇಗ್ಲು ಅಥವಾ ಇಂಕ್ ಅಥವಾ ಐಸ್ ಕ್ರೀಮ್. ಇ ಇಂದ ಎಗ್, ಎ ಇಂದ ಆಂಟ್, ಓ ಇಂದ ಆರೆಂಜ್, ಔಲ್. ಆರೆಂಜ್ ಅಂದ್ರೆ ಕಿತ್ತಳೆ ಹಣ್ಣು. ಓಕೆ, ಯು ಇಂದ ಅಂಬ್ರೆಲ್ಲಾ, ಛತ್ರಿ, ಯೂನಿಕಾರ್ನ್. ಇವೆಲ್ಲ ಪದಗಳು ವಾವೆಲ್ ವರ್ಡ್ಸ್ ಅಂತ ನಾವು ಹೇಳ್ಬಹುದು. ಆದ್ರೆ ಆ ಪದಗಳು ಎ ಅಥವಾ ಇ ಅಥವಾ ಐ ಅಥವಾ ಓ ಅಥವಾ ಯು ಇಂದ ಸ್ಟಾರ್ಟ್ ಆಗ್ಬೇಕು. ಈ 5 ಅಕ್ಷರಗಳನ್ನು ನಾವು ಸ್ವರಗಳು ಅಥವಾ ವಾವೆಲ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ?